ಓಕೆ, ಇನ್ನು ಇಲ್ಲೊಬ್ಬರು ಸಚಿವರಿಗೆ ದುಬೈನಿಂದ ಚಿನ್ನ ತರೋದು ಕಾಮನ್ ವಿಚಾರ ಅಂತೆ. ಇವೆಲ್ಲ ತುಂಬ ಕಾಮನ್ ಬಿಡ್ರಿ, ಇದನ್ಯಾಕೆ ದೊಡ್ಡದು ಮಾಡ್ತೀರಾ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವ್ರ ಬಾಯಲ್ಲಿ ಬಂದಿರತಕ್ಕಂಥ ಮಾತು ಇದು. ದುಬೈನಿಂದ ಸ್ಮಗ್ಲಿಂಗ್ ಚಿನ್ನ ತರೋದು ಕಾಮನ್ ಅಂತೆ. ಇವೆಲ್ಲ ತುಂಬ ಕಾಮನ್ ಅಂತ ಅಂದರೆ ರನ್ಯಾ ಕೇಸನ್ನು ಸಮರ್ಥಿಸ್ಕೊಂಡ್ರ ಸಚಿವ ಜಾರಕಿಹೊಳಿ ಅಂತ. ಚಿನ್ನ ತರೋದು, ಡ್ರಗ್ಸ್ ತರೋದು ಹೊಸದೇನಲ್ಲ, ಒಂದು 15 ದಿನ ಇರಿ, ಎಲ್ಲವೂ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕಾರಣಿ ಮತ್ತು ಅಧಿಕಾರಿಗಳ ಮಕ್ಕಳು ಸಿಕ್ಕಿದ್ದಾರೆ, ಇದರಲ್ಲಿ ಏನೂ ಹೊಸದಿಲ್ಲ ಅಂತ. ಅಯ್ಯೋ, ನಿಮಗೆ ಹೊಸದಿಲ್ಲಪ್ಪ, ನಮಗೆ ಹೊಸದು, ನಾವು ಕಂಡಿಲ್ಲ ಕೇಳಿಲ್ಲ ಈ ಥರ ಎಲ್ಲ. ನಿಮಗೆ ತುಂಬ ಕಾಮನ್ ಇರ್ಬೋದು ಈ ಥರ ನಟ ನಟಿಯರು ಹೋಗಿ ಚಿನ್ನ ತರೋದು. ಟ್ಯಾಕ್ಸ್ ಕಟ್ಬಿಟ್ಟು ತರೋದನ್ನ ನಾವು ನೋಡಿದ್ದೀವಿ, ಇಲ್ಲ ಅಂತಲ್ಲ. ಟ್ಯಾಕ್ಸ್ ಕಟ್ಟದೆ ಸ್ಮಗ್ಲಿಂಗ್ ಮಾಡ್ತಾರಲ್ಲ, ಅದನ್ನು ನಮಗೆ ಗೊತ್ತಿಲ್ಲ. ಅದು ನಿಮಗೆ ಕಾಮನ್ ಇರ್ಬೋದು, ನಮಗಂತೂ ಅಲ್ಲ. ಬಟ್ ದೇಶಕ್ಕೆ ಎಷ್ಟು ನುಕ್ಸಾನಾಗಿದೆ, ಎಷ್ಟು ಲಾಸ್ ಆಗಿದೆ, ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಸದಾಶಿವನಗರ, ಆಮ್ಯಾಗ ಯತ್ತಪೇಟೆ, ಚಾಮರಾಜಪೇಟೆ ಅಂದ್ರೆ ಅವ್ರ ಮತ್ತೆ ಯಾರು ಇಲ್ಲ ಅವು ಇದ್ರಾಗ ಏರಿಯಾದಾಗ. ಮತ್ತೆ ಸಾಕಷ್ಟು ಪ್ರಭಾವಿಗಳು ಆ ಏರಿಯಾದಲ್ಲಿದ್ದಾರೆ. ಸದಾಶಿವನಗರದಲ್ಲಿದ್ದಾರೆ, ಚಾಮರಾಜಪೇಟೆಯಲ್ಲಿದ್ದಾರೆ. ಇವ್ರನ್ನೇ ಅಂತ ಹೆಂಗೆ ಹೇಳ್ತೀರಿ ನೀವು? ಇದ್ದರೂ ಕೂಡ ಆ 3 ಏಜೆನ್ಸಿ ಎನ್ಕ್ವೈರಿ ಮಾಡೋದಿದೆ, ಅವ್ರದ್ದು ಏಜೆನ್ಸಿ, ಸೆಂಟ್ರಲ್ ಏಜೆನ್ಸಿ 3 ಇದ್ರೆ ಬಂದೇ ಬರ್ತಾರೆ. ಇದ್ರಾಗ ಯಾರ್ದು ಪಾತ್ರ ಇಲ್ಲ, ನನ್ನ ಲೆಕ್ಕಲ್ಲಿ ಯಾರ್ದು ಪಾತ್ರ ಬರೋಲ್ಲ. ಯಾರು ಅಲ್ಲಿಂದ ಕೊಟ್ಟಿರ್ಬೇಕು ಅವ್ರಿಗೆ, ಇಲ್ಲಿ ತೊಗೊಂಡ್ಬಂದು ಯಾರ್ಯಾರು ಕೊಟ್ಟಿರ್ಬೇಕು ಅಷ್ಟೇ. ಅದು ಒಂದು ವ್ಯಾಪಾರ ಅಷ್ಟೇ. ಪಾರ್ಟಿಕಲ್ ಲಿಂಕ್ ಮಾಡೋದು ಏನು ಸಹಾಯ ಮಾಡ್ಲಿಕ್ಕೆ ಏನು? ಈಗ ಏರ್ಪೋರ್ಟ್ನಾಗ ಎಷ್ಟು ಮಂದಿಗೆ ಕಳಿಸ್ತಾರೆ? ಎಮ್ ಎಲ್ ಇಲ್ದಾರ್ಕಿಂತ ಮುಂಚೆ ಒಳಗೆ ಅವರೇ ಜಾಸ್ತಿ ಹೋಗಿರ್ತಾರೆ, ನಮ್ಗಿಂತ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ ನಮ್ಮವರು. ಅಲ್ಲಿ ಯಾರು ಬರ್ತಾರೆ, ಯಾರು ಫೋನ್ ಮಾಡಿ ಹೇಳ್ತಾರೆ, ನಮ್ಮವ್ರು ಬಿಡಿಸ್ತಾರೆ, ಒಳಗೆ ಬಿಡಿಸ್ತಾರೆ, ಕರ್ಕೊಂಬರ್ತಾರೆ. ಆ ಥರ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ. BJP ಅವರು ಫೋನ್ ಮಾಡಿ ಹೇಳ್ತಾರೆ, ನಾವು ಹೇಳ್ತೀವಿ, JDSನವ್ರು ಹೇಳ್ತಾರೆ ಏರ್ಪೋರ್ಟ್ನಲ್ಲಿ ನಮ್ಮವ್ರಿಗೆ ಬಿಡಿಸಿ, ನಮ್ಮವ್ರಿಗೆ ಕರ್ಕೊಂಬಂಡಿ ಅಂತ. ಮತ್ತು ಈ ಟೋಟಲಿ ಇರೋದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅದು 3 ಏಜೆನ್ಸಿ, ಏರ್ಪೋರ್ಟು, ಅವ್ರ ಡ್ಯೂಟಿ ಅದು ಯಾರಿದ್ದಾರೆ? ಫೇಲ್ಯೂರ್ ಯಾಕೆ? ನೋಡಿ, ಇದು ಒಂದೇ ಆಗಿಲ್ಲ. ದಿವ್ಸಕ್ಕೆ ವಾರದಾಗೂ 15 ದಿವ್ಸಕ್ಕೊಂದ್ಸಲ ಪೇಪರ್ನಾಗ ಓದ್ತೀವಿ. ಇದೇನು ಹೊಸದಲ್ಲ. ಚಿನ್ನ ಓಕೆ, ಸತೀಶ್ ಜಾರಕಿಹೊಳಿ ಅವರು ತುಂಬ ಈಸಿಯಾಗಿ ತಗೊಂಡಿದ್ದಾರೆ ಪ್ರಕರಣವನ್ನು. ಇವೆಲ್ಲ ಕೂಡ ಕಾಮನ್ ಅಂತ. ಸಚಿವರುಗಳೇ ಈ ಥರ ಹೇಳಿಬಿಟ್ರೆ, ಅಯ್ಯೋ ಗಾಂಜಾ ತರೋದು, ಚಿನ್ನ ತರೋದು ಕಾಮನ್ ಅಂದ್ಬಿಟ್ರೆ ಜನರಿಗೆ ಸಲಿಗೆ ಕೊಟ್ಟಂಗಾಗಲ್ವಾ? ಮಂತ್ರಿಗಳೇ ಎಲ್ಲಿದ್ದಾರೆ ಕಾಮನ್ ಅಂತ ಅಂದ್ಬಿಟ್ಟು ಅಂತ. ಸ್ವಲ್ಪ ಮಾತಲ್ಲಾದರೂ ಅವರು ಒಂದು ಸ್ವಲ್ಪ ಬಿಗಿರಬೇಕಲ್ಲ.